ಭಾವ 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 ಡೈಮಂಡ್ ನೆಕ್ಲೆಸ್ ಎಕ್ಸಿಬಿಷನ್ ನಡೀತಿದೆ ಭಾವ. ಏನು ಕಡಿಮೆ ಬೆಲೆ ಕೊಡ್ತಾರಂತ? ಎಷ್ಟೇ ಡಿಸ್ಕೌಂಟ್ ಕೊಟ್ರು ನಮಗೆ ಬೇಡಮ್ಮ. 50% ಡಿಸ್ಕೌಂಟ್ ಕ್ಲಿಯರೆನ್ಸ್ ಸೇಲ್ ಇದೆ ಭಾವ. ಕ್ಲಿಯರ್ ಆಗಲಿ ಬಿಡು. ಭಾವ ಒಂದೇ ಒಂದು ನೆಕ್ಲೆಸ್ ತಗೊಂಬಂದಿದ್ರೆ ಅಕ್ಕ ನಾನು ಇಬ್ರು ಹಾಕೋತಾ ಇದ್ವಿ. ಒಂದು ಸರದಲ್ಲಿ 2 ತಲೆ ತೂರಲ್ಲಮ್ಮ. ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು, ಟೆಂಪಲ್ಗೆ ಹೋಗ್ಬೇಕಾದ್ರೆ ಅಕ್ಕ ಹಾಕೋತಾ ಇದ್ಲು. ಭಾರತ ದೇಶದಲ್ಲಿ ಎಂತೆಂಥ ಮಹಿಳೆಯರಿದ್ದೀರಮ್ಮ. ಒಡವೆಗೋಸ್ಕರ ಏನೆಲ್ಲ ಮಾಡ್ತೀರಾ? ಭಾವ ನನ್ಗೊಂದೇ ಒಂದು ನೆಕ್ಲೆಸ್ ಕೊಡ್ಸಿ ಭಾವ ಪ್ಲೀಸ್. ನಾನು ನೋಡಿದ ತಕ್ಷಣ ತರ ಹಾಡೇ ಬಿಡ್ತೀಯಲ್ಲ. FM ರೇಡಿಯೋ ಕೈ ಹಿಡಿದ ತಕ್ಷಣ ಹಾಡು ಹೇಳಕ್ ಶುರು ಮಾಡ್ಬಿಡ್ತೀನಿ ಕಣ. ಭಾವ ಒಂದೇ ಒಂದು ನೆಕ್ಲೆಸ್ ಕೊಡ್ಸಿ ಭಾವ ಪ್ಲೀಸ್. ಈ ಹೆಂಗುಸರು ಅಂದ್ರೆ ದುಬಾರಿ ಕಣ. ನಾವೇ ವಾಸ್ 2 ಶರ್ಟು 2 ಪ್ಯಾಂಟ್ ಇದ್ರೆ ಯಾಸ್ ಇಟ್ ಇಸ್ ಇಡೀ ವರ್ಷ ಕಳೆದು ಬಿಡ್ತೀವಿ ಕಣ. ಈ ಕರಿಕೋಟ್ ಬಿಟ್ಬಿಟ್ಟಿಲ್ಲಪ್ಪ, ಇದು ಒಂದಿದ್ರೆ ಇಡೀ ಜರ್ಮನೆ ಕಳೆದು ಬಿಡ್ತೇನೆ ನೀನು. ಎಲ್ಲಿವ್ನ? ನೀವಾದ್ರೂ ನಮ್ಮ ಭಾವಂಗ್ ಹೇಳಿ ಪತಿ ಪರಮೇಶ್ವರ. ನೋಡಮ್ಮ FM ರೇಡಿಯೋ, ನಾನು ಪತಿಯಾಗಿರೋದು ಪಾರ್ವತಿಗೆ ಮಾತ್ರ. ಸಾರಿ ಅಂಕಲ್, ನೀವಾದ್ರೂ ನಮ್ಮ ಭಾವಂಗ್ ಹೇಳಿ. ಬಂಗಾರ ತಗೊಂಡ್ರೆ ವ್ಯಾಲ್ಯೂ ಇರುತ್ತೆ, ಡೈಮಂಡು ಬರೀ ಕಲ್ಲು ತಗೊಂಡು ಏನ್ ಮಾಡ್ಬೇಕು? ಅದು ಅಲ್ಲದೆ ಡೈಮಂಡ್ ಹಾಕೊಂಡು ಹೋಗೋದು ತುಂಬಾ ರಿಸ್ಕು. ಪೇಪರ್ ಓದ್ತಾ? ಕಳ್ಳತನದ ಕಥೆ ಗೊತ್ತಾ? ಗೊತ್ತಿಲ್ಲ. ಆ ಡೈಮಂಡ್ ಶೋಗೆ ಯಾರೋ ಕಳ್ಳ ಬಂದು ಸರ ಕತ್ಕೊಂಡು ಹೋಗ್ಬೇಕಾದ್ರೆ ಠಕಾರ್ ಅಂತ ಹಿಡಿದು ಕೈ ಕಾಲು ಮುರಿದಿದ್ದಾರೆ. ಕದ್ದವರು ಸಿಕ್ ಬಿದ್ದೇ ಬೀಳ್ತಾರೆ, ಒದೆ ತಿಂದೇ ತಿಂತಾರೆ. ನಾವು ಅದೇ ವಿಷಯ ಮಾತಾಡ್ಕೊಂಡ್ ಬಂದ್ವಿ. ಅವ್ನ್ ಯಾರು ಅಡ್ಕಸ್ವಿರಿ ಸರಿಯಾಗಿ ಟ್ರೈನಿಂಗ್ ತಗೊಂಡಿಲ್ಲ, ಅದಕ್ಕೆ ಸಿಕ್ಬಿದ್ದ. ಪಾಯಿಂಟ್ ವೈಶಾಲಿ ಅವರೇ, ಏನ್ ನಿಮ್ ಮಾತಿನ ಅರ್ಥ? ನೀವಾಗಿದ್ರೆ ಕದ್ದು ಬಿಡ್ತಿದ್ರು. ಹುಷಾರಾಕಾದ್ರೆ ಸಿಕ್ಕಾಕೊಳಕ್ ಸಾಧ್ಯನೇ ಇಲ್ಲ ರೀ. ಅಂದ್ರೆ ನೀವಿಬ್ರು ಹುಷಾರಾಗಿ ಕತ್ಕೊಂಡ್ ಬರ್ತೀರಾ ಅಂತ ಅರ್ಥನಾ? ನನ್ನ ಹೆಂಡತಿ ಎಲ್ಲದಕ್ಕೂ ತಯಾರಮ್ಮ, ಅದಕ್ಕೂ ಹೋಗ್ಬಿಡ್ತಾಳೆ. ಒಂದ್ಸಲ ನನ್ನ ತಾನೇ ಚಾಲೆಂಜ್ ಹಾಕಿದ್ಲು, ಮೀಸೆ ಬೆಳೆಸ್ತೀನಿ ಅಂತ. ರೀ ನಾನು ಆ ಚಾಲೆಂಜ್ ಅಲ್ಲಿ ಸೋತಿರ್ಬಹುದು, ಆದ್ರೆ ಅವತ್ತಿಂದ ಕಾಯ್ತಾ ಇದ್ದೀನಿ ನಿಮ್ ಜೊತೆ ಇನ್ನೊಂದು ಚಾಲೆಂಜ್ ಕಟ್ಟಿ ಗೆಲ್ಬೇಕು ಅಂತ. ಇದನ್ನೇ ಚಾಲೆಂಜ್ ಆಗಿ ತಗೊಳ್ತೀನಿ. ಅಂದ್ರೆ ನನ್ನ ಹೆಂಡತಿ ಮಾತಿನ ಅರ್ಥ, ಅವಳು ಡೈಮಂಡ್ ಎಕ್ಸಿಬಿಷನ್ಗೆ ಹೋಗಿ ಸರಾನ್ ಕದ್ಕೊಂಡ್ ಬರ್ತಾಳಂತೆ. ದೊಡ್ಡದಾ? ದೊಡ್ಡದೋ ಚಿಕ್ಕದೋ ಯಾವ್ದೋ ಒಂದ್ ಡೈಮಂಡ್ ಸರನ ನಾವು ಕದ್ಕೊಂಡ್ ಬರ್ತೀವಿ, ಅಷ್ಟ್ ಸಾಲ್ದಾ? ನೀನು ಸೇರ್ಕೊಂಡ್ಬಿಟ್ಟೇನೆ. ಬಾರೋ, ನೀನು ಕಳ್ತನದ ಬಗ್ಗೆ ಚಾಲೆಂಜ್ ತಗೋಬೇಡ, ಅದು ನಿನ್ನಿಂದ ಆಗಲ್ಲ. ಅದಕ್ಕೆ ಧೈರ್ಯ ಇರಬೇಕು, ಗುಂಡಿಗೆ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಮೀಟರ್ ಇರಬೇಕು. ಗಂಡಸರು ಸಿಕ್ ಬೀಳ್ತಾರೆ, ಅವ್ರು ಯಾಕೆ ಬಂದ್ರು ಅಂತ ಅನುಮಾನ ಇರುತ್ತೆ, ಆದ್ರೆ ಹೆಂಗಸರು ಸಿಕ್ ಬೀಳಲ್ಲ. ನೋಡ್ತಾ ಇರಿ, ನಾವಿಬ್ರು ಹೋಗ್ತೀವಿ, ಡೈಮಂಡ್ ಸರ ಕದ್ಕೊಂಡು ಬಂದೇ ಬರ್ತೀವಿ. ಅವಾಗ ಏನ್ ಕೊಡ್ತೀರಾ? 10,000 ರೂಪಾಯಿ. ಆಗಲ್ಲ. 20,000. ಒಂದೇ ಬೆಲೆ 30,000. ನಾವು ಸೋತ್ರೆ 30,000 ನಿಮಗ್ ಕೊಡ್ತೀವಿ, ಆಗ್ಬೋದಾ? ಒಪ್ಕೊಂಬಿಡೋ, ಬರ ದುಡ್ಡು ಬೇಡ ಅನ್ಬೇಡ. ಗೋವಿಂದ. ಲಾಭ ಆಗ್ಲಿ ನಷ್ಟ ಆಗ್ಲಿ, ನಿನ್ಗರ್ಧ ನನ್ಗರ್ಧ ಗುಂಡ. ಈ ಗುಂಡಣ್ಣ ಕೈ ಇಟ್ಟ ಮೇಲೆ ಮುಗೀತು, ನಷ್ಟದ ಮಾತೆಲ್ಲ ಆಸ್ ಇಟ್ ಇಸ್ ಲಾಭ. ಓಕೆ, ನಾವು ಒಪ್ಪಿದ್ದೀವಿ. ನಾಳೆ ಡೈಮಂಡ್ ಎಕ್ಸಿಬಿಷನ್ ಹೋಗಿ ಸರ ಕದ್ಕೊಂಡ್ ಬರ್ಬೇಕು. ಹೌದು ಆಂಟಿ, ಎಕ್ಸಿಬಿಷನ್ಗೆ ನಾಳೆನೇ ಕೊನೆ ದಿನ. ಕದಿಯೋ ಆಗಿದ್ರೆ ಬೇಗ ಕೆಲಸ ಶುರು ಮಾಡ್ಕೊಂಡ್ಬಿಡಿ. ನಿನ್ಗ್ಯಾಕೆ ಈ ವಿಷಯ? ಹೋಗಿ ರೇಡಿಯೋದಲ್ಲಿ ಮಾತಾಡ್ಕೊ ಹೋಗೋ, ನಮ್ ಕೆಲ್ಸ ನಾವು ನೋಡ್ಕೋತೀವಿ. ಸರಿ ಬಾಪಾರು. ಪರಮು, ನನಗೆ ಲಾಸ್ ಮಾಡಬೇಡ ಕಣ. ಗುಂಡು, ಅಲ್ಲಿ CCTV ಕ್ಯಾಮ್ರಾಗಳಿರುತ್ತೆ, ಟೈಟ್ ಸೆಕ್ಯೂರಿಟಿ ಇರುತ್ತೆ, ಸುಲಭವಾಗಿ ಕದಿಯಕ್ಕೆ ಅದನ್ನ ಚಕ್ಲಿ ಪಟ್ಟ. ಆಗಳ ಹಾಯ್ ಹಲೋ, ಚಿಕ್ಕ ಬಡಿ ದೊಡ್ಡ ಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನೇ ರೇಡಿಯೋ ಜಾಕಿ ಅಂತೂ ಆಗಿದ್ದೀನಿ, ಬಟ್ ಇನ್ನ ರೇಡಿಯೋ ಸಿಕ್ಕಿಲ್ಲ. ನೋಡಿದ್ರಲ್ಲ, ಕದಿಯೋಕ್ಕೂ ಚಾಲೆಂಜು. ನಮ್ಮ ಪಾರು ಆಂಟಿ ಮನಸ್ಸು ಮಾಡಿದ್ರೆ ಹಿಮಾಲಯ ಬೇಕಾದ್ರೂ ಕದೀತಾರೆ, ಆದ್ರೆ ಅದು ಬಳ್ಳಾರಿ ಬಿಸಿಲಿಗೆ ಕರಗಬಾರ್ದು ಅಷ್ಟೇ. ನಮ್ಮ ಪತಿ ಪರಮೇಶ್ವರನ್ ಹೃದಯನೇ ಕದ್ದವರು ಹಿಂಗ್ ಡೈಮಂಡ್ ನೆಕ್ಲೆಸ್ ಕದಿದೇ ಇರ್ತಾರಾ? ಅವ್ರ ಜೊತೆ ನಮ್ಮ ಅಕ್ಕನು ಸೇರ್ಕೊಂಡಿದ್ದಾಳೆ ಅಂದ್ಮೇಲೆ ಹೂವಿನ ಜೊತೆ ಸುಗಂಧ ಸೇರಿದಂತೆ, ಪ್ಲೇಟ್ ಜೊತೆ ಮಲೇರಿಯಾ ಸೇರಿದಂತೆ, ಗುಡ್ಗಿನ ಜೊತೆ ಸಿಡಿಲ್ ಸೇರಿದಂತೆ, ಎಕ್ಸಿಬಿಷನ್ಗೆ ಹೋದ್ ಇವರು ಏನ್ ಕದೀತಾರೆ, ಹೇಗ್ ಕದೀತಾರೆ, ಎಷ್ಟು ಕದೀತಾರೆ ಅನ್ನೋದನ್ನ ನೀವೇ ನೋಡಿ. ಕದಿಯುವಾಗ ಸಿಕ್ ಬೀಳ್ತಾರಾ ಇಲ್ವಾ, ಸಿಕ್ ಬಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ ಇಲ್ವಾ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒದೆ ತಿಂತಾರಾ ಇಲ್ವಾ ಅನ್ನೋದನ್ನ ಗೆಸ್ ಮಾಡ್ತಾ ಇರಿ. ಅಲ್ಲಿವರೆಗೂ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾದ. ಅಕ್ಕ, ನೀವು ಈ ಕದಿ ಚಾಲೆಂಜ್ ಕಟ್ಟಬಾರ್ದಾಗಿತ್ತು. ಯಾಕೋ? ಕದಿಯುವಾಗ ಸಿಕ್ಬಿದ್ರೆ ಕಮ್ಮಿಯಿಂದ ನಿಲ್ಲಿಸಿ ಫೋಟೋ ತೆಗಿತಾರ, ಅದನ್ನ ಪೊಲೀಸ್ ಸ್ಟೇಷನ್ ಮುಂದೆ ಹಾಕ್ತಾರ. ಅಂತ ಪರಿಸ್ಥಿತಿ ಬಂದ್ರೆ ನಾನು ಹೋಗಲ್ಲ, ನಿನ್ ಕಳಿಸ್ತೀನಿ. ನನ್ನ ಒಳ್ಳೆ ಐಡಿಯಾ ಕಣೆ. ನಾವು ಕದ್ಯಕ್ಕೆ ಹೋಗುವಾಗ ಈ ಸುಬ್ಬನ ಜೊತೆಲಿ ಕರ್ಕೊಂಡು ಹೋಗೋಣ. ಅಕಸ್ಮಾತ್ ನಾವೇನಾದ್ರು ಸಿಕ್ಬಿದ್ರೆ ಇವನೇ ನಮ್ ಗ್ಯಾಂಗ್ ಲೀಡರ್ ಅಂತ ಹೇಳ್ಬಿಡೋಣ. ಹಂಗ್ ಮಾಡಿದ್ರೆ ನಾನು ಓದಿತಾರ್ರಿ. ಬರೀ 2 ಏಟಿಗೆ ಹೆದರ್ತಿದ್ದಾನಲ್ಲ ಇವನು.
ಅಕ್ಕ ನಾ ಮೊದಲೇ ಹೇಳ್ಬಿಡ್ತೀನಿ ಕೇಳ, ಈ ಡೈಮಂಡ್ಗೂ ನನಗೂ ಏನು ಸಂಬಂಧ ಇಲ್ಲ, ಇದ್ರ ನಡುವೆ ನನ್ನ ತರಬೇಡ್ರಿ. ಸುಬ್ಬು, ಫೋಟೋಗ್ರಾಫರ್ ರವೀಂದ್ರ ಅಂತ ಇದಾರಲ್ಲ, ಗೊತ್ತೇನೋ? ಮಗ್ಗಿನ ಜಡಿ ಫೋಟೋಗ್ರಾಫರ್ ಹೌದಲ್ಲ? ಹಾ, ಅವ್ರ ಸ್ಟುಡಿಯೋ ಅಲ್ಲೇ ಇದೆಯೋ ಅಥವಾ ಚೇಂಜ್ ಆಗಿದೆ ನೋಡ್ಕೊಂಡ್ ಬಾರೋ. ಅಲ್ಲೇ ಐತಕ್ಕ. ಮೊನ್ನೆ ಸೀತಮ್ಮನವ್ರ ಮೊಮ್ಮಗಳಿಗೆ ಮಗ್ಗಿನ ಜಡಿಯಾಗಿ ಫೋಟೋ ತೆಗ್ಸಿದ್ರೆ, ಯಾಕೆ ನೀನು ಮಗ್ಗಿನ ಜಡಿಯಾಗಿ ಫೋಟೋ ತೆಗಿಸ್ಬೋದನ? ಇಲ್ಲ ಕಣ, ನಾನೇ ಸ್ಟುಡಿಯೋಗೆ ಹೋಗಿ ಬರ್ತೀನಿ ಬಿಡು. ಆ ರವೀಂದ್ರ ಸ್ವಲ್ಪ ಕಿರಿಕಿರಿ ಮನುಷ್ಯ, ಅವ ಫೋಟೋ ತೆಗಿಯಂಗಿಲ್ಲ ಅಂದ್ರೆ ಏನು ಮಾಡ್ತಿ? ನಮ್ದು ಬೇರೆ ಕೇಸು ಬಿಡು, ಅವ್ನು ಹಾಗೆ ಹೇಳಕ್ ಸಾಧ್ಯನೇ ಇಲ್ಲ. ಅಕ್ಕ, ನೀವು ಯಾವಾಗ ಕಳು ಮಾಡಕ್ ಹೋಗಿರಂತ ನನ್ಗೆ ಹೇಳ್ರೆ? ಯಾಕೆ ನಿಮ್ಮ ಮಾಮನ ಹತ್ರ ಚಾಡಿ ಹೇಳಕ್ಕ? ಅಲ್ಲಕ್ಕ, ಜೈಲಿಗೆ ಊಟ ತಿಂಡಿ ತಂದು ಕೊಡಕ್ಕೆ. ಏ, ಈ ಅಕ್ಕಂಗೆ ವಿರೋಧ ಪಕ್ಷ ಏನೋ? ಅಕ್ಕ, ನಾನು ಯಾವತ್ತಿದ್ರು ನಿನ್ನ ಪಕ್ಷ, ನನ್ನಿಂದ ಏನಾರ ಆಗ್ಬೇಕಿದ್ರೆ ಹೇಳ, ಮಾಡ್ತೀನಿ. ಹಾಗಿದ್ರೆ ಆ ರವೀಂದ್ರ ಸ್ಟುಡಿಯೋ ಎಷ್ಟೊತ್ತಿಗೆ ತೆಗಿತ್ತೆ ಅಂತ ವಿಚಾರಿಸ್ಕೊಂಡ್ ಬಾ ಹೋಗು. ಯಾಕಂತ ಅವ ಕೇಳಿದ್ರ? ಸೀತಮ್ಮನವ್ರ ಮೊಮ್ಮಗಳಿಗೆ ಇನ್ನೊಂದ್ಸರಿ ಮೊಗ್ಗಿನ ಜಡೆ ಹಾಕಿ ಫೋಟೋ ತೆಗಿಸ್ಬೇಕಿತ್ತು ಅಂತ ಹೇಳೋ. ಅದರಲ್ಲಿ ಇನ್ನೊಂದ್ಸಲಿ ಮಗ್ಗಿದ್ದಿಡಿನ ಆತ್ ಬಿಡ. ಆ ಸುಬ್ಬು ಮುಂದೆ ಯಾಕೆ ಈ ವಿಷಯ ಎಲ್ಲ ಡಿಸ್ಕಸ್ ಮಾಡ್ದೆ? ಅಯ್ಯೋ, ಡೈಮಂಡ್ ಸರ ಕದಿಬೇಕು ಅಂದ್ರೆ ಸ್ಟುಡಿಯೋ ಸಹಾಯ ಬೇಕೇ ಬೇಕು. ಅಂದ್ರೆ ಕ್ಯಾಮ್ರಾ ಕಣ್ಣಿಗೆ ಒರಿಜಿನಲ್ ಸರ ಯಾವುದು, ಡೂಪ್ಲಿಕೇಟ್ ಸರ ಯಾವುದು ಅಂತ ಗೊತ್ತಾಗಲ್ಲ ಅಂತ್ಯಾ? ಕ್ಯಾಮ್ರಾ ಕಣ್ಣಿಗೇನೆ ಡೈಮಂಡ್ ಕಲ್ಲು ಒಂದೇ, ಬೆಂಚ್ ಕಲ್ಲು ಒಂದೇ. ಒಳ್ಳೆ ಐಡಿಯಾ ಕಣೆ, ರಿಸ್ಕೇ ತಗೊಳ್ಳೋದು ಬೇಡ. ಯಾವ್ದಾದ್ರು ಬ್ಯಾಂಕ್ ಸ್ಟೋರ್ಗೆ ಹೋಗೋಣ, ಒಂದು ಸರ ತಗೊಳ್ಳೋಣ, ಸ್ಟುಡಿಯೋಗೆ ಹೋಗೋಣ, ಎಕ್ಸಿಬಿಷನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಂಬರೋಣ. ಮಾರಗುಂಡ, ಮಹಿಳಾ ಮಣಿಗಳು ಕದ್ಯಕ್ಕೆ ಹೋಗಿದಾರಪ್ಪ. ಪರಮ, ನಿಂಗೊಂದು ಗರಂ ನ್ಯೂಸ್ ಕಣ. ಏನದು? ನಮ್ಮ ಹೆಂಗಸರು ಫೋನ್ ಮಾಡಿರು, ಕೆಲಸ ಆಯ್ತಂತೆ. ಕೆಲಸ ಆಯ್ತು ಅಂದ್ರೆ ಕತ್ಕೊಂಬಂದು ಆಯ್ತಂತೆ ಕಣ. ಕದ್ದಿರಲ್ಲ ಬಿಡಲೇ. ಡೈಮಂಡ್ ನೆಕ್ಲೆಸ್ ಕದಿಯೋದು ನೀನು ಕಡಲೆಪುರಿ ಕದ್ದಂಗ, ಎಲ್ಲ ಕೊಂಡ್ಕೊಂಬಂದಿರ್ಬೇಕು. ಇಂಥ ಹೊತ್ತು ತಮಾಷೆ ಮಾಡ್ಬೇಡ, ಸುಮ್ಮನೆ ಕೊಂಡ್ಕೊಂಬರಕ್ಕೆ ಆಸ್ ಇಟ್ ಇಸ್ ದುಡ್ಡು ಬೇಕಲ್ವೇನ? ಗುಂಡ, ಹಾಗಾದ್ರೆ ನನ್ನ ಜೇಬಿಗೆ ಕತ್ರಿ ಬೀಳುತ್ತೆ ಕಣ. ಪತಿದೇವ, ಡೈಮಂಡ್ ಸರ ಕದ್ದಾಯ್ತು, ನಾವು ಗೆದ್ದಾಯ್ತು. 30,000 ಕೊಡಿ. ಅಯ್ಯಪ್ಪ, ಹೌದು, ಇದು ನೀವು ಕದ್ಕೊಂಡ್ ಬಂದಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಯಾವ್ದು ಅಂಗಡಿಯಿಂದ ಬಾಡಿಗೆ ತಂದಿರ್ಬೋದು. ರೀ, ಡೈಮಂಡ್ ಸರನ ಯಾರಾದ್ರೂ ಬಾಡಿಗೆ ಕೊಡ್ತಾರೇನ್ರಿ? ನೀವ್ ಹೀಗೆ ಕೇಳ್ತೀರಾ ಅಂತ ನಮಗೆ ಮೊದ್ಲೇ ಗೊತ್ತಿತ್ತು, ಅದಕ್ಕೆ ಕದಿವಾಗ ಫೋಟೋ ತೆಗೆಸ್ಕೊಂಡಿದೀವಿ. ತಗೊಳಪ್ಪರು. ಪರಮ, ಕಳ್ಳರು ಕದಿಬೇಕಾದ್ರೆ ಫೋಟೋ ತೆಗೆಸ್ಕೊಂಡಿರೋದನ್ನ ನನ್ನ ಕರಿಕೋಟ್ ಜೀವನದಲ್ಲಿ ಆಸ್ ಇಟ್ ಈಸ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಕಣ. ಹೌದು ಕಣ, ಇದು ಎಕ್ಸಿಬಿಷನ್ ಫೋಟೋನೇ. ಪರಮ, ಉರಿ ಉರಿ ಬಿಸಿಲಲ್ಲಿ ಚಳಿ ಚಳಿ ಜ್ವರ ಬರ್ತಾ ಇದೆ ಕಣ. ತಗೊಳ್ರಮ್ಮ. ಹೌದು, ಚಾಲೆಂಜ್ ಕಟ್ಟಿದ್ರಲ್ಲ 30,000 ರೂಪಾಯಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ? ಗುಂಡಣ್ಣ, 30,000 ರೂಪಾಯಿ ನಾನು ಒಬ್ಬನೇ ಕೊಡೋಕ್ಕಾಗಲ್ಲಪ್ಪ. ಕಷ್ಟನೋ ಸುಖನೋ ಇಬ್ರು ಸಮನಾಗಿ ಹಂಚ್ಕೊಳ್ಳೋಣ ಅಂತ ಹೇಳಿದ್ದೆ. 15 ನೀನು ಕೊಡು, 15 ನಾನು ಕೊಡ್ತೀನಿ. ನಾನಾ? ನೀನು ಚಾಲೆಂಜ್ ಕಟ್ಟಿದ್ದಿಲ್ಲಪ್ಪ. ಹೆಂಗಸ್ರ ಜೊತೆ ಚಾಲೆಂಜ್ ಕಟ್ಟಬೇಡ, ಅವ್ರು ಯಾವ ಲೆವೆಲ್ಗಾದ್ರೂ ಹೋಗ್ತಾರೆ ಅಂತ ಬಡ್ಕೊಂಡೆ. ನೀನೆಲ್ಲ ನನ್ನ ಮಾತು ಕೇಳ್ತೀಯ? ತಗೋ. ಪುಟ್ಲಾರಿ, ಬಡಿಸ್ಕೊಂಡು ಬಾಯಿ ಬಿಡಬೇಡ, ಒರೆಸ್ಕೊಂಡು ಉಸಿರತ್ತಬೇಡ ಅಂತ ಹೇಳ್ತಾರೆ. ನನಗೇನೋ ಅನುಮಾನ ಕಣ, ಇವ್ರು ಕದ್ದೇ ಇಲ್ಲ ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕಣ. ಕದ್ದು ಕಳ್ಳರು ಆ್ಯಸ್ ಇಟ್ ಈಸ್ ಫೋಟೋ ತೆಗೆಸ್ಕೊಳ್ತಾರೇನೋ, ಫೋಟೋಗ್ರಾಫರ್ ಸುಮ್ಮನೆ ಇರ್ತಾನೇನೋ. ನಮಗೆ ನಂಬಿಕೆ ಬರಲಿ ಅಂತ ಫೋಟೋ ತೆಗೆಸ್ಕೊಂಡು ಅಂತ ಹೇಳ್ತಿದಾರಲ್ಲ. ಒಂದು ಐಡಿಯಾ ಮಾಡ್ಬೇಕು ಕಣ. ಹೇಗಿದ್ರು ಇವತ್ತು ಎಕ್ಸಿಬಿಷನ್ ಲಾಸ್ಟ್ ಡೇ, ಅಲ್ಲಿ ಫೋನ್ ಮಾಡಿ ನಿಮ್ಮಲ್ಲಿ ಏನಾದರೂ ಅನಾಹುತ ಆಗಿದೆ ಅಂತ ಕೇಳು. ಆ ಕೇಳೋರು ಸುಮ್ಮನೆ ಬಿಡ್ತಾರಾ? ಪೆದ್ದ ಪರಮೋ, ನಾವು ಪೇಪರ್ನವರು ಅಂತ ಹೇಳೋ. ನಂಬರ್ ಬೇಕೋ ಇದೆಯೋ? ನನ್ನ ಹತ್ರನೇ ಇದೆ. ಹಲೋ, ಡೈಮಂಡ್ ಎಕ್ಸಿಬಿಷನ್ ನಿಮ್ಮಲ್ಲಿ ಏನೋ ಘಟನೆ ನಡೀತಂತೆ, ಹೌದಾ? ಇವತ್ತಾನೇ ಶೋ ಮುಗೀತು. ಲಾಸ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಸರ್. ಅಂದ್ರೆ ಇವತ್ತು ಸಮಸ್ಯೆ ಆಗಿದೆಯಾ? ಇಲ್ಲ ಸರ್, ಅದು ನೆನ್ನೆ ಪ್ರಾಬ್ಲಮ್ಮು. ಇಬ್ರು ಹೆಂಗಸರು ಬಂದು ಡೈಮಂಡ್ ಸರ ಕದ್ಬಿಟ್ಟಿದ್ದಾರೆ ಸರ್. ತುಂಬ ಕಾಸ್ಟ್ಲಿದು ಸರ್. ಅವ್ರು ಕಳ್ತನ ಮಾಡಬೇಕಾದ್ರೆ CC ಕ್ಯಾಮ್ರಾದಲ್ಲಿ ಶೂಟ್ ಆಗಿದೆ ಸರ್. ಆದರೆ ಬೆನ್ ಕಾಣಿಸ್ತಾ ಇದೆ, ಮುಖ ಮಾತ್ರ ಕಾಣಿಸ್ತಾ ಇಲ್ಲ ಸರ್. ಕಂಪ್ಯೂಟರ್ಗೆ ಹಾಕಿ ಅವ್ರನ್ನ ಈ ಕಡೆ ತಿರ್ಸ್ಕೊಡ್ರಿ. ಸಾಧ್ಯ ಇಲ್ಲ ಸರ್. ನಾವು ಕೇಸ್ನ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ, ಪೇಪರಲ್ಲೂ ಹಾಕ್ಸಿದ್ದೀವಿ. ಅವ್ರು ಯಾರಿರ್ಬೋದು? ಎನಿ ಡೌಟ್ಸ್? ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಸರ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀವಿ. ಇಲ್ಲ ಇಲ್ಲ ಇಲ್ಲ, ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಒಂದು ಪಾಯಿಂಟ್ಸು ಬರ್ಕೊಳ್ಳಿಲ್ಲ, ಏನಾಯ್ತು? ಸತ್ಯನಾಶ ಆಯ್ತು. ಯಾಕೋ? ಆ ಹೆಂಗಸರು ಸರ ಕದ್ದಿದಾರಂತೆ. ಅಂದ್ರೆ ಸರ ಕದ್ರವ್ರು ಸಿಗೋಕೊಳ್ಳೋದು ನಿಜನಾ? ಫೋಟೋಗ್ರಾಫರ್ ಏನೋ ಫೋಟೋ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ತಗಲಾಕೊಳ್ಳೋದು ಗ್ಯಾರಂಟಿ. ಈಗ ಏನು ಮಾಡೋದು? ಆ ಫೋಟೋಗ್ರಾಫರ್ ಅಂತ ಹಿಡ್ಕೊಂಡು ನಾಲ್ಕು ತದಕಿದ್ರೆ ನೆಗೆಟಿವ್ಸ್ ಕಿತ್ಕೊಬೋದು ಕಣ. ಈ ಟೈಮಲ್ಲಿ ತಮಾಷೆ ಮಾಡ್ತೀಯನೋ? ಆ ಫೋಟೋಗ್ರಾಫರ್ ಯಾರು ಅಂತ ಹೇಗೆ ಕಂಡುಹಿಡಿತೀಯ? ನಾನು ಕಂಡುಹಿಡ್ತೀನಿರ. ಹಲೋ,
ಹಲೋ ಮೇಡಮ್, ನಾನೇ ಫೋಟೋಗ್ರಾಫರ್ ಮಾತಾಡ್ತಿರೋದು. ಯಾರು? ಅದೇ ಮೇಡಮ್, ಡೈಮಂಡು ನೆಕ್ಲೆಸ್ಸು ಕಳ್ತನ ನೆನಪಾಯ್ತಾ? ಓಹೋ, ಫೋಟೋಗ್ರಾಫರ್ ರವೀಂದ್ರ ಅವರು. ನೆನ್ಪಾಯ್ತು, ಹೇಳಿ ಏನಾಗ್ಬೇಕಿತ್ತು? ನೋಡಿ, ಎಕ್ಸಿಬಿಷನಲ್ಲಿ ಕಳ್ತನ ಆಗಿರೋ ವಿಷಯ ಇವತ್ತಿನ ಪೇಪರಲ್ಲಿ ಬಂದಿದೆ, ತಾವು ನೋಡಿದ್ದೀರಾ? ಏನು ಸರ ಕಳ್ತನ ಆಗಿದೆಯಾ? ಹೌದು ಮೇಡಮ್, ಪೇಪರ್ ನೋಡಿ. ಹೌದು, ಕಳ್ತನ ಆಗಿದೆ. ಅದಕ್ಕೆ ನಾನು ಫೋನ್ ಮಾಡಿದ್ದು. ನೀವು ನನ್ನ ಹತ್ರ ತೆಗೆಸ್ಕೊಂಡಿರೋ ಫೋಟೋನ ಪೊಲೀಸರು ಕೊಟ್ಟರೆ ನನಗೆ 50,000 ರೂಪಾಯಿ ಸಿಗುತ್ತೆ. ಕೊಡಬೇಕು ಬೇಡವು ಅಂತ ಕೇಳಕ್ಕೆ ನಿಮ್ಗೆ ಫೋನ್ ಮಾಡಿದೆ. ರೀ, ಹೀಗಂದ್ರೆ ಹೇಗ್ರಿ? ನಾವು ನಿಜವಾಗ್ಲೂ ಕದ್ದಿಲ್ಲ. ನಾವು ಕದ್ದಿರೋರ್ ತರ ನಿಮ್ ಕೈಲಿ ಫೋಟೋ ತೆಗೆಸ್ಕೊಂಡಿದೀವಿ ಅಷ್ಟೇ. ಆದರೆ ಅದನ್ನು ಪೊಲೀಸ್ ಒಪ್ಬೇಕಲ್ಲ. ರೀ, ಇದು ತುಂಬಾ ಮೋಸ ರೀ. ನೀವು ತಾನೇ ಎಕ್ಸಿಬಿಷನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಫೋಟೋ ಬರೋ ತರ ಸೆಟ್ ಮಾಡಿದ್ದು. ಅದಕ್ಕೆ 500 ರೂಪಾಯಿನೂ ಕೊಟ್ಟಿದ್ವಲ್ಲ, ಮರ್ತು ಬಿಟ್ರೇನ್ರಿ ಮಿಸ್ಟರ್ ರವೀಂದ್ರ? ಇರ್ಲಿ ಬಿಡಿ ಮೇಡಮ್, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಯಾಕಂದ್ರೆ ಬೇರೆ ಫೋನಿಂದ ಮಾಡ್ತಾ ಇದ್ದೀನಿ. ನನ್ನ ನಂಬರು ನಿಮಗೆ ನೆನಪಿದೆ ತಾನೇ? ಗೊತ್ತಿಲ್ಲದೆ ಏನು? ರವೀಂದ್ರ ಫೋಟೋಗ್ರಾಫರ್ 90,850 90,850 63020. 63020 ಕರೆಕ್ಟ್ ಮೇಡಮ್. ಒಂದು 50,000 ರೂಪಾಯಿ ತಂದು ಕೊಟ್ಬಿಡಿ, ಮ್ಯಾಟ್ರ್ ನಿಲ್ಲೇ ಸೆಟ್ಲ್ ಮಾಡ್ಬೋಣ. ಯಾಕಂದ್ರೆ ಹೆಣ್ಮಕ್ಳು ಜೈಲ್ಗೆ ಹೋಗೋದು ನಾನು ನೋಡೋಕ್ಕಾಗಲ್ಲ. ಏನಾಯ್ತಾ? 30,000 ರೂಪಾಯಿ ಕೊಟ್ಟಿದ್ವಲ್ಲೋ, ಅದ್ರ ಬದಲಾಗಿ 50,000 ರೂಪಾಯಿ ಬರ್ತಾ ಇದೆ. ಹೇಗಪ್ಪ? ಅಕ್ಕ, ನಿನಗೆ ಚಿಂತೆ ಏನು ಅನ್ನೋದು ಗೊತ್ತಿರಲಿಲ್ಲ. ಈಗ ನೋಡ, ಸರಕಾದ್ಮೇಲೆ ಬರೀ ಚಿಂತೆ ಆಗದಿ. ಪೇಪರ್ ನೋಡ್ದೇನು? ಏನು ನೀವು ಕದ್ದೀರಂತೇಳಿ ಬಂದದ್ದಾನ? ಏಯ್, ನಾವು ಕದ್ದಿಲ್ವೋ? ಕದ್ದಿರೋರ್ ತರ ಫೋಟೋ ಇಡ್ಸ್ಕೊಟ್ಟಿದೀವಿ ಅಷ್ಟೇ. ನಾ ಬ್ಯಾಡ್ ಅಂದ್ರು ನೀ ಎಲ್ಲಿ ನನ್ನ ಮಾತು ಕೇಳ್ತಿ? ಬರೀ ಆ ವೇದ ರೊಕ್ಕನ ಮಾತು ಕೇಳ್ತಿ. ಅನುಭವಿಸು. ಫೋಟೋಗ್ರಾಫರ್ ಮತ್ತೆ ಫೋನ್ ಮಾಡಿದ್ನೇನೆ. ಇಲ್ಲ ಕಣೆ, 50,000 ಎಲ್ಲಿಂದ ಹೊಂದ್ಸೋದಂತ ನಿನಗೆ ಗೊತ್ತಾಗ್ತಾ ಇಲ್ಲ. ಏನೇ ಇದು, ಏನೋ ಮಾಡಕ್ಕೋ ಏನೇನೋ ಮಾಡ್ಬಿಟ್ವಿ. ರಾಣಿ ಮಹಾರಾಣಿಯರೇ, ಏನು ಈ ಶೋಕರಾಗ? ರೀ, ಒಂದ್ ಸಣ್ಣ ತಪ್ಪಾಗಿದೆ, ಕ್ಷಮಿಸ್ತೀನಿ ಅಂದ್ರೆ ಹೇಳ್ತೀನಿ. ನೋಡಿ, ದುಡ್ಡಿನ ವಿಷಯ ಇದ್ರೆ ನನ್ನ ಹತ್ರ ಮಾತಾಡ್ಬೇಡಿ. ಈಗಾಗಲೇ 30,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿದ್ದೀನಿ. ನೀನು 15, ನಾನು 15. ರೀ, ಇದು ದುಡ್ಡಿನ ವಿಷಯ ಅಲ್ಲ ರೀ, ಜೈಲ್ ವಿಷಯ. ನಾವು ಫೋಟೋ ತೆಗೆಸ್ಕೊಂಡಿದ್ವಲ್ಲ, ಆ ಫೋಟೋಗ್ರಾಫರು ಫೋನ್ ಮಾಡಿ 50,000 ಕೇಳ್ತಾ ಇದ್ದಾನೆ ರೀ. ಈ ಜಗತ್ತಲ್ಲಿ ಎಂತೆಂಥ ಯೋಗ್ಯರು ಇರ್ತಾರೋ ಪರಮ. ರೀ, ನಾವು ಕದ್ದಿಲ್ಲ ಅಂತ ಅವನಿಗೆ ಗೊತ್ತು ರೀ. ಆದ್ರೂ ಫೋಟೋನ ಪೊಲೀಸರು ಕೊಡ್ತೀನಿ ಅಂತ ಫೋನ್ ಮಾಡಿ ಹೆದರಿಸ್ತಿದ್ದಾನ್ರಿ. ನೋಡಿದ್ಯಾ, ಸುಳ್ಳು ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಾಯ್ತಲ್ಲ. ರೀ, ಏನು ಅಂದ್ರೆ ನೀವು ಲಾಯರ್ ತಾನೆ, ಏನಾದ್ರೂ ಮಾಡಿ ನಮ್ಮನ್ನ ಕಾಪಾಡ್ರಿ. ನಿಮ್ಮ ಹತ್ರ ಹೇಗೂ 30,000 ರೂಪಾಯಿ ಇದೆ ಅಂತ ಹೇಳಿದ್ರಲ್ವಾ? ಅದೇ 30,000 ರೂಪಾಯಿಗೆ ಅವ್ನು ಒಪ್ಪಿಸ್ತೀನಿ ಬಿಡು. ವೈಶಾಲಿ, ಥ್ಯಾಂಕ್ ಯು ಗುಂಡಣ್ಣ. ದಯವಿಟ್ಟು ಕೈ ಮುಗಿದು ಬೇಡ್ಕೊಳ್ತೀನಿ ಕಣೆ. ಹೆಸರಿಡಿದು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನೆ ಯಾಸ್ ಇಟ್ ಈಸ್ ಅಣ್ಣ ಅಂತ ಕರೆದಂಗಿರುತ್ತೆ. ಈ ಫೋಟೋಗ್ರಾಫರ್ ರವೀಂದ್ರ ಬೆಳಿಗ್ಗೆ ಎದ್ದು ನರಿಮಗ ನೋಡಿರ್ಬೇಕು. ಅದಕ್ಕೆ ದುಡ್ಡು ಮಾಡಕ್ಕೆ ಒಳ್ಳೆ ಅವಕಾಶ. ಹಲೋ ಹಲೋ, ನಾನು ರವೀಂದ್ರ. ಡೈಮಂಡ್ಸ್ ಕಳ್ತನ ಬಿಡಿದೆ. ಫೋನ್ ಮಾಡೋ 50,000 ಕೇಳಿದಿರಲ್ಲ. ನಾನಾ? ನನಗೆ ಬೇಕಾಗಿರೋದು 50,000 ಅಲ್ಲ, 1,00,000. ಗಳಿಗೆ ಒಂದೊಂದು ಮಾತಾಡ್ತಿರಲ್ರಿ. ಬೆಳಿಗ್ಗೆ ತಾನೇ ಫೋನ್ ಮಾಡಿ 50,000 ಬೇಕು ಅಂತ ಹೇಳಿದ್ರಿ, ಈಗ ಅದು ಡಬಲ್ ಕೇಳ್ತಿದ್ರೇನ್ರಿ? ಡೈಮಂಡ್ ಎಷ್ಟು ಬೆಳೆ ಬಾಳದಂತ ಗೊತ್ತೇನ್ರಿ ನಿಮಗೆ? 1,00,000 ನೀವು ಕೊಟ್ರೆ ಒಪ್ಕೋತೀನಿ. ಇಲ್ಲ ಅಂದ್ರೆ ನಾನು ಪೊಲೀಸ್ ಹತ್ರ ಫೋಟೋಗಳು ಹ್ಯಾಂಡ್ ಓವರ್ ಮಾಡ್ತೀನಿ ಅಷ್ಟೇ. ಹಲೋ ರೀ, ಏನಾಯ್ತೆ? ಬೆಳಿಗ್ಗೆ ತಾನೇ 50,000 ಕೊಟ್ರೆ ಸೆಟ್ಲ್ ಮಾಡ್ತೀನಿ ಅಂದೋನು ಈಗ 1,00,000 ರೂಪಾಯಿ ಕೇಳ್ತಾ ಇದ್ದಾನೆ ರೀ. ಯಾರು? ಆ ರವೀಂದ್ರನ? ಯೋಚನೆ ಮಾಡ್ಬೇಡ ಕಣೆ, ಆ ಫೋಟೋ ನನ್ನ ಕೇಳಿ ಕೊಡು, 30,000 ಒಪ್ಪಿಸ್ತೀನಿ. ನಾನು ಹುಡುಗಾಟನ? ಹಾಗೆಲ್ಲ ಅವ್ನು ಹೊಸಬ್ರ ಹತ್ರ ಮಾತಾಡೋದಿಲ್ಲ. ಫೋಟೋ ತೆಗೆಸ್ಕೊಳಕ್ಕೆ ಅಂತ ಹೋಗ್ತೀವಿ, ನೆಗೆಟಿವ್ ಇಸ್ಕೊಂಡ್ ಬರ್ತೀವಿ. ಒಂದ್ ವೇಳೆ ಅವ್ನು 1,00,000 ರೂಪಾಯಿನೇ ಬೇಕು ಅಂದ್ರೆ ಬೇಡ ಅನ್ಬೇಕು, ಹಾಗೆ ಮಾಡ್ತೀವಿ. ನಮ್ಮ ಹುಡುಗಿದು ಮದುವೆ ಫಿಕ್ಸ್ ಆಗಿದೆ. ಒಂದು ಫೋಟೋ ಬೇಕಿತ್ತಲ್ಲ? ಅದಕ್ಕೇನೈತೆ, ತಕ್ಕೊಡೋಣ ಬಿಡಿ. ಸರ್, ಮೊನ್ನೆ ಡೈಮಂಡ್ ಎಕ್ಸಿಬಿಷನ್ ಆಯ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ರೇ, ಎಕ್ಸಿಬಿಷನ್ಗೂ ನನಗೂ ಯಾವುದು ಸಂಬಂಧ ಇಲ್ರಿ. ನಿಮ್ದು ಎಷ್ಟೈತೆ ಕೆಲಸ ಅಷ್ಟು ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ. ಪರಮ, ಊರು ಉಸಾಬರಿ ಎಲ್ಲ ನಮ್ಗೆ ಯಾಕೋ? ಫೋಟೋ ಕೊಟ್ರೆ ಸಾಕು. ಫೋಟೋಸ್ ಜೊತೆಗೆ ನೆಗೆಟಿವ್ಸ್ ಬೇಕು. ಆಯ್ತು, ಕೊಡೋಣ, ನಡೀರಿ.
ರೆಡಿ. ಬಿಕ್ಕಳಿಸ್ಬೇಡಮ್ಮ. ಬಿಕ್ಕಳಿಗೆ ಬರ್ತಾ ಇದೀನಿ, ನಾ ಏನ್ ಮಾಡ್ಲಿ? ತಡ್ಕೋ ಸುಬ್ಬು. ಸುಬ್ಬುನ ಸುಬ್ಬಲಕ್ಷ್ಮಿ ಅಂತ ಹೆಸರು. ಪ್ರೀತಿಯಿಂದ ಸುಬ್ಬು ಸುಬ್ಬು ಅಂತ ಕರಿತೀನಿ. ಓಕೆ. ಮಾಮ ಒಳಗಡೆಯಿಂದಾನೆ ಬಿಕ್ಕಳಿಗೆ ಗುದ್ಕೊಂಡ್ ಬರ್ತಾ ಇದೆ, ನಾನು ಏನ್ ಮಾಡ್ಲಿ? ನೀರ್ ಕುಡಿಯಮ್ಮ, ಸರಿ ಹೋಗುತ್ತೆ. ನಂಗೆ ನೀರ್ ಬೇಡ, ಜ್ಯೂಸ್ ಬೇಕು. ಯು ವಾಂಟ್ ಜ್ಯೂಸ್? ನಾವು ತರ್ತೀವಮ್ಮ. ನಡಿಯೋ ಪರಮ. ಒಂದ್ ನಿಮಿಷ. ಓಕೆ. ಜಸ್ಟ್ ಬಂದೆ. ಅಯ್ಯೋ ಕೆನ್ನೆ ಮುಟ್ಬೇಡಿ, ನಂಗೆ ಹೆಂಗೆಂಗೂ ಆಗುತ್ತೆ. ಹೌದಾ? ಒಂದು ನಿಮಿಷ, ಸ್ವಲ್ಪ ಲಿಪ್ಸ್ ಓಪನ್ ಮಾಡಿ. ಬಿಡಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಗೀಚಿಕೆ ಎಲ್ಲ ಸ್ಟುಡಿಯೋ ಆಚಿಕೆ ಮಾಡ್ಕೊಳ್ಳಿ. ಮುಂದಿನ ತಿಂಗಳು ನನ್ನ ಮದುವೆ ಇದೆ. ಪರವಾಗಿಲ್ಲ ಬಿಡಿ, ನನ್ನ ಜೊತೆಗೆ ಒಂದು ಫೋಟೋ ಇಡ್ಸ್ಕೊಳ್ಳಿ. ಹಾ, ನನ್ಗಿಂತ ಒಂದು ಸ್ವಲ್ಪ ಹೈಟ್ ಜಾಸ್ತಿ. ಅಯ್ಯೋ ಕಾಪಾಡಿ, ಕಾಪಾಡಿ. ಏನಾಯ್ತು ಪುಟ್ಟ? ಆ ರಾಕ್ಷಸ ನನ್ ಬಲವಂತ ಮಾಡಕ್ ಬಂದ. ಹೌದಾ? ಮಗಳು ಮಾನ ಗಳಿಯಕ್ ಬಂದ. ಇವನ್ನ ಸುಮ್ಮನೆ ಬಿಡಬಾರ್ದು, ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಹೋಯ್ತಲ್ಲಪ್ಪ ನನ್ನ ಮಾನ ಮರ್ಯಾದೆ. ಸರ್, ನಾನು ಅಂತವನಲ್ಲ ಸರ್, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಸಾಕು, ಸುಮ್ಮನೆ ಇರೋ. ಒಂಟಿ ಹಣ್ಣು ಸಿಕ್ಕಿದೀನಂತ ನನ್ನ ಮೇಲೆ ಕೈ ಮಾಡ್ತೀಯಾ? ಏನ್ ಮಾಡ್ದ ಗೊತ್ತಾ? ಬೇಡ, ನೀನೇನು ಹೇಳ್ಬೇಡ ಪರಮ, ನನ್ನ ಕೈ ಬಿಡ. ಇವತ್ತಿನ ಕೈ ಕಾಲು ಮುರಿದು ಹಾಕ್ಬಿಡ್ತೀನಿ. ಕಾನೂನ ಪರಿಪಾಲನೆ ಮಾಡೋ ನೀನು ಕಾನೂನ ಕೈಗೆ ತಗೋಬಾರ್ದು. ಪೊಲೀಸ್ ಹೇಳಿದ್ರೆ ಇನ್ನ ಜೈಲ್ ಹಾಕ್ತಾರೆ ತಾನೆ? ಹಾಕದನ 5 ವರ್ಷ ಅಲ್ಲೇ ಇಟ್ಕೋತಾರೆ. ಇಲ್ಲ ಸರ್, ನಾನು ತಪ್ಪು ಮಾಡಿಲ್ಲ, ನಾನು ದಯವಿಟ್ಟು ಬಿಟ್ಬಿಡಿ ಸರ್. ಪಾಪ ಇವಳು ತುಂಬಾ ದುಃಖ ಆಗಿದೆ ಕಣು. ನಾನು ಮನೆಗೆ ಬಿಟ್ಟು ಬಂದ್ಬಿಡ್ತೀನಿ. ಇವನ್ ಜೊತೆ ಅದು ಏನು ಮಾತಾಡ್ತೀವಿ ಮಾತಾಡು. ಪರಮ, ಆಸ್ ಇಟ್ ಈಸ್ ಹಾಗೆ ಕಿಳಿತೀನಿ, ನೋಡ್ತಾ ಇರೋ. ಅಮ್ಮ ಪುಟ್ಟ, ನೀನ್ ಮಾಡಿದ್ದು ತಪ್ಪು. ಸರ್, ನಾನು ಸುಮ್ಮನೆ ಇದ್ದೆ ಸರ್. ಅವಳೆ ಮೈ ಮೇಲೆ ಬಿದ್ದು ಕೀಟ್ಲೆ ಮಾಡ್ಕೊಂಡು ಬಾಯ್ ಪಡ್ಕೊಂಡು ಹೋಗ್ಬಿಟ್ರು ಸರ್. ಏನೇ ಆಗ್ಲಿ, ಲೋಕದ ದೃಷ್ಟಿಯಲ್ಲಿ ನೀನು ತಪ್ಪು ಮಾಡಿದ್ಯಾ. ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಕಾನೂನಲ್ಲಿ ಅಪರಾಧ ಆಗುತ್ತೆ, ಕ್ರಿಮಿನಲ್ ಕೇಸ್ ಆಗುತ್ತೆ. ಆಮೇಲೆ ನಿನಗೆ ತುಂಬ ಕಷ್ಟನೂ ಆಗುತ್ತೆ. ನಿಜ ಹೇಳಬೇಕು, ನನಗೆ ಮೊನ್ನೆ ಡೈಮಂಡ್ ಎಕ್ಸಿಬಿಷನ್ಗೆ ಸಂಬಂಧಪಟ್ಟ ಹಾಗೆ ನೀನು ಫೋಟೋ ತೆಗೆದಿದ್ಯಾ. ಅವ್ರ ಹೆಸರು ಪಾರ್ವತಿನ. ಅವರು ನಿನಗೆ 500 ರೂಪಾಯಿ ಕೊಟ್ಟಿದ್ದಾರಾ? ಹೌದು ಸರ್. ಅದು ಏನಾಯ್ತು ಅಂದರೆ, ಸರಿ, ಈ ವಿಷಯನ ಇಲ್ಲೇ ಮುಚ್ಚಾಕ್ತೀನಿ. ಆದರೆ ಆ ಫೋಟೋಸು ನೆಗೆಟಿವ್ಸು ನನ್ನ ಕೈಗೆ ಬರಬೇಕು. ಸರ್, ಕೈ ಮುಗಿದ್ಬಿಟ್ಟು ಕೇಳ್ಕೊತೀನಿ ಸರ್, ನನ್ನ ಪೊಲೀಸ್ ಮಾತ್ರ ಕೊಡ್ಬೇಡಿ ಸರ್. ಬಚಾವ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ಆದರೆ ಒಂದು ಕಂಡೀಷನು, ನೀನು ನಮ್ಮ ಮನೆಗೆ ಬಂದು ನನ್ನ ಕೈಗೆ ನೆಗೆಟಿವ್ಸ್ ಕೊಡಬೇಕು. ನಾನು ನಿನಗೆ 31,000 ರೂಪಾಯಿ ಕೊಡಿಸ್ತೀನಿ. 1,000 ನೀನು ಇಟ್ಕೊಂಡು 30,000 ನಮಗೆ ಕೊಡಬೇಕು. ಆಗಬಹುದಾ? ಸರ್, ಇದು ಮೋಸ ಅಲ್ವಾ ಸರ್? ನೀನು ಆ ಹುಡುಗಿ ಮೇಲೆ ಕೈ ಮಾಡಿದ ಮೋಸ ಅಲ್ವಾ? ಆಯ್ತು ಬಿಡಿ, ಬರ್ತೀನಿ. ಬನ್ನಿ. ಪಾರ್ವತಿ ನೋಡು, ವಾಮನ ಸ್ವರೂಪರಾದಂತಹ ಛಾಯಾಗ್ರಾಹಕ ರವೀಂದ್ರ ಅವ್ರನ್ನ ಕರ್ಕೊಂಡ್ಬಂದಿದ್ದೀನಿ. ದರ್ಶನ ಭಾಗ್ಯ ಪಡೆದು ಕೃತಾರ್ಥರಾಗಿ. ರೀ, ಏನ್ರಿ ಇದು? ಮೊದ್ಲು ಫೋಟೋಗೆ 50,000 ಕೇಳಿದ್ರಿ, ಆಮೇಲೆ 1 ಲಕ್ಷ ಕೇಳೋದಾ? ನೋಡಿ ಮೇಡಮ್, ನಿಮ್ಮ ಫೋಟೋ ನಾನು ತೆಗ್ದಿದ್ದೀನಿ. ಪೊಲೀಸವರು ನನಗೆ ದುಡ್ಡು ಕೇಳ್ತಾ ಇದ್ದಾರೆ, ಅದಕ್ಕೆ ನಾನು ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದೀನಿ ಮೇಡಮ್. ರೀ, ಅದು ಸುಳ್ಳು ಫೋಟೋ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಅದು ನನಗೆ ಗೊತ್ತು ಮೇಡಮ್, ಪೊಲೀಸ್ನವ್ರು ನಂಬೇಕಲ್ಲ. ಇನ್ನು ಪಾಯಿಂಟ್ ವೈಶಾಲಿ ಅವರೇ, ಯಾಕೆ ಸುಮ್ಮನೆ ಆರ್ಗ್ಯೂ ಮಾಡ್ತಾ ಇದ್ದೀರಾ? 31,000ಕ್ಕೆ ಸೆಟ್ಲ್ ಮಾಡಿದ್ದೀನಿ. ನಿನ್ನ ಹತ್ರ 30,000 ರೂಪಾಯಿ ಇದೆ ಅಲ್ವಾ? ಜೊತೆಗೆ 1,000 ಸೇರಿಸಿ ಕೊಟ್ಬಿಡು, ನೆಗೆಟಿವ್ಸ್ ಕೊಟ್ಟು ಹೋಗ್ತಾರೆ. ಒಂದು ನಿಮಿಷ ಇರು, ಬಂದೆ. ಪಾರ್ವತಿ ಅವರೇ, ನೆಗೆಟಿವ್ ಕೈಗೆ ಬಂತು. ಆಸ್ ಇಟ್ ಈಸ್ ನೀವು ಜೈಲ್ಗೆ ಹೋಗೋದು ತಪ್ಪು. ಪಾರ್ವತಿ ಅವರೇ, ನೆಗೆಟಿವ್ 30,000 ನಿಮ್ಮ ಯಜಮಾನ ಹತ್ರ ಐತೆ, ಇಸ್ಕೊಂಡ್ಬಿಡಿ.